ಸಾಕಷ್ಟು ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿ ಶ್ರೀಯುತ ಅಭಿಷೇಕ್ ಸುವರ್ಣ ಅವರ ಹುಟ್ಟಿದ ಹಬ್ಬ ಕೂಡ ಇವತ್ತು. ಸೊ ಅವರು ಎಲ್ಲಿ ತನ್ನ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳಿದಾಗ ನನಗೆ ಮೊದಲಿಗೆ ಪುತ್ತೂರಲ್ಲಿ ಅಂತ ಹೇಳಿ ಬಂದಾಗ ಬರೋದೇ ಪ್ರಜ್ಞಾಶ್ರಮ. ಒಂದು ತಿಂಗಳಿಗೆ ಆಗುವಷ್ಟು ದಿನಸಿ ಅಂತ ನಾವು ಹೇಳಿಕೊಡ್ತಾ ಇದ್ದೇವೆ. ಬಟ್ ಇದೆಲ್ಲ ಕೊಟ್ಟಾಗ ಈ ಮಕ್ಕಳನ್ನು ನೋಡಿಕೊಳ್ಳುವಂಥದ್ದೆಲ್ಲ ಅಷ್ಟು ಸುಲಭದ ವಿಷಯ ಅಲ್ಲ. ಬಟ್ 24 ಗಂಟೆ ಅವರ ಜೊತೆಗಿದ್ದು ಅವರ ಆರೈಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು ನೀವು. ಇದೆಲ್ಲ ಯಾವುದು ನಾವು ಕೊಡ್ತಕ್ಕಂತಹದ್ದು ವಿಷಯನೇ ಅಲ್ಲ. ಆದರೂ ಕೂಡ ನಮ್ಮಿಂದ ಏನು ಬೇಕು ಅಂತ ಕೇಳಿದಾಗ ನೀವು ನಿನ್ನೆ ಕೇವಲ ಹೇಳಿರೋದು ಅಂತ ಒಂದು ಸಣ್ಣ ವಿಷಯ ಹೇಳಿದರು ಅವರು. ಬಹಳ ಸಣ್ಣದು, ಅಂದರೆ ಅವರು ತಗೊಳ್ಳುವಂತಹದ್ದು ಅವರಿಗಿಲ್ಲ. ಏನಿದ್ರು ಕೂಡ ಬಂದು ಧೈರ್ಯ ಕೊಡಿ, ಮಕ್ಕಳ ಜೊತೆಗೆ ಬೆರೀರಿ, ಅದರ ಮೂಲಕ ಒಂದು ನಮಗೆ ಧೈರ್ಯವನ್ನು ಕೊಡಿ ಅಂತಲೇ ಅವರು ಕೇಳೋದು. ಬಟ್ ಯಾವತ್ತು ಕೂಡ ಕೇಳಿರುವಂಥ ವ್ಯಕ್ತಿಗಳು ಅಣ್ಣಪ್ಪರವರಲ್ಲ, ಅವರ ಧರ್ಮಪತ್ನಿ ಜ್ಯೋತಿ ಅವರು ಕೂಡ ಅಲ್ಲ. ನಾವು ಕೇಳೋದಷ್ಟೇ, ಅವ್ರು ಏನು ಕೇಳಲ್ಲ, ದೇವರು ಅವರಿಗೆ ಆಯುಷ ಆರೋಗ್ಯ ಭಾಗ್ಯ ಸದಾಕಾಲ ಕೊಡಲಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಶಿವನನ್ನು ನೇರವಾಗಿ ದೇವಸ್ಥಾನದಲ್ಲಿ ಹೋಗಿ ನಾವು ಕೈ ಮುಗಿದು ಬಂದರೂ ಕೂಡ ಇಲ್ಲಿರುವಂತಹ ದೇವರ ಮಕ್ಕಳನ್ನು ನೋಡಿದಾಗ ಶಿವನನ್ನು ನಾವು ಇಲ್ಲೇ ಕಾಣುವಂತೆ ಇದೆ. ಸೊ ನಮ್ಮೆಲ್ಲರ ಪರವಾಗಿ ನಿಮಗೆ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತಾ ಇದ್ದೇವೆ. ಹುಟ್ಟುಹಬ್ಬ ಶುಭಾಶಯಗಳು. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಎಲ್ರಿಗೂ ನಮಸ್ಕಾರ. ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ರಿಗೂ ಕೂಡ. ನಮ್ಮ ಈ ವರ್ಷದ ಶಿವರಾತ್ರಿಯನ್ನು ಎಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮ್ಮ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಪಡ್ಕೊಂಡು, ನಮ್ಮೆಲ್ಲ ಗ್ರಾಮ ದೇವರು ನಾವು ನಂಬುವಂಥ ದೈವಿಕ ಶಕ್ತಿಗಳ ಆಶೀರ್ವಾದವನ್ನು ಪಡ್ಕೊಂಡು ಪುತ್ತೂರಿನ ಪ್ರಜ್ಞಾಶ್ರಮದಲ್ಲಿ, ಎಲ್ಲರಿಗೂ ಕೂಡ ಗೊತ್ತಿದೆ ಬಿರುಮಲೆ ಗುಡ್ಡೆಯಲ್ಲಿರುವಂತಹ ಈ ಪ್ರಜ್ಞಾಶ್ರಮ ಕಳೆದ 10 ವರ್ಷಗಳಿಂದ ಈ ಒಂದು ಸಂಸ್ಥೆ ನಡೀತಾ ಇದೆ. ಸುಮಾರು 25ರಷ್ಟು ಮಕ್ಕಳಿದ್ದಾರೆ, ಅಂದರೆ ದೇವರ ಮಕ್ಕಳು. ಅವರನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುವಂಥ ಜವಾಬ್ದಾರಿ ಶ್ರೀಯುತ ಅಣ್ಣಪ್ಪ ಹಾಗೆಯೇ ಜ್ಯೋತಿ ಮೇಡಮ್ ಅವರು ನೋಡ್ಕೊಳ್ತಾ ಇದ್ದಾರೆ. ಸಮಾಜ ಬಂಧುಗಳ ದೊಡ್ಡ ಸಹಕಾರ ಇದೆ. ಇವತ್ತಿನ ನಮ್ಮ ಶಿವರಾತ್ರಿಯ ವಿಶೇಷ ಏನು ಅಂತ ಹೇಳಿದರೆ, ಶಿವರಾತ್ರಿಯ ಜೊತೆಗೆ ನನ್ನ ಆತ್ಮೀಯರಾಗಿರುವಂಥ ಅಭಿಯಣ್ಣನ ಬರ್ತ್ಡೇ ಕೂಡ. ಹಾಗಾಗಿ ಇಲ್ಲಿ ಬಂದು ನಮ್ಮ ದೇವರ ಮಕ್ಕಳ ಜೊತೆಗೆ ಒಂದು ಆಚರಣೆ ಮಾಡೋಣ ಅಂತ ಹೇಳುವಂಥ ಉದ್ದೇಶದಿಂದ ನಮ್ಮ ಶಿವರಾತ್ರಿ ಇಲ್ಲಿಂದ ಪ್ರಾರಂಭವನ್ನು ಪಡ್ಕೊಳ್ತಾ ಇದೆ. ಮಕ್ಕಳ ಕೈ ಮುಗಿರಿ. ಇವತ್ತು ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಅಭಿಷೇಕ್ ಸುವರ್ಣ ಸರ್ ಅವರ ಹುಟ್ಟುಹಬ್ಬ. ಅದರ ಪ್ರಯುಕ್ತವಾಗಿ ಸರ್ ಹಾಗೆ ಸರ್ನ ಫ್ರೆಂಡ್ಸ್ ಬಳಗ ಹಾಗೆ ಮನೆಯವರು ಹಾಗೆ ನಮ್ಮ ಪ್ರಖ್ಯಾತ ವಿಖ್ಯಾತ ಸರ್ ಕೂಡ ಬಂದಿದ್ದಾರೆ. ಅವರು ನಮ್ಮಲ್ಲಿ ಪ್ರತಿ ಸಲ ಕೂಡ ಬರ್ತಿದ್ದಾರೆ. ಹಾಗೆ ಯಾರದೇ ಹುಟ್ಟುಹಬ್ಬ ಅಥವಾ ಏನೇ ವಿಶೇಷ ಸಂದರ್ಭಗಳಿದ್ದರೂ ಕೂಡ ನಮ್ಮಲ್ಲಿ ಬರ್ತಾರೆ. ಹಾಗೆ ನಮಗೆ ಧನ ಸಹಾಯವನ್ನು ಅಥವಾ ಅನ್ನದಾನ ವ್ಯವಸ್ಥೆಯನ್ನು ಮಾಡ್ತಾ ಬರ್ತಿದ್ದಾರೆ. ಹಾಗೆ ಇವತ್ತು ಸರ್ನ ಹುಟ್ಟುಹಬ್ಬ, ಹಾಗಾಗಿ ನಮ್ಮಲ್ಲಿ ಬಂದಿದೆ. ನಾವು ಅವರಿಗೆ ಶುಭ ಹಾರೈಸಿ ನಾವೆಲ್ಲರೂ ಸೇರಿ ಹುಟ್ಟುಹಬ್ಬಕ್ಕೆ. ಜನುಮದಿನಮಿದಂ ಐ ಪ್ರಿಯಾಸಕೆ ಸಂತನೋತು ತೇ ಸರ್ವದಾಮುದಂ ಪ್ರಾರ್ಥಯಾಮಹೇ ಭವಶತಾಯುಷಿ ಈಶ್ವರ ಸದಾ ತ್ವಾಂ ಚ ರಕ್ಷತು ಪುಣ್ಯಕರ್ಮಣಾಂ ಕೀರ್ತಿಮರ್ಜಯ ಜೀವನಂ ತವ ಭವತು ಸಾರ್ಥಕಂ. ಮತ್ತಷ್ಟು ಹುಟ್ಟುಹಬ್ಬಗಳನ್ನು ಪ್ರತಿ ವರ್ಷ ಸಂತೋಷದಿಂದ ಆಚರಿಸುವಂತಾಗಲಿ. ಅವರ ಎಲ್ಲ ಆಸೆಗಳು, ಕನಸುಗಳು, ಮಾಡುವಂಥ ಕೆಲಸ ಕಾರ್ಯಗಳು ದೇವರ ಆಶೀರ್ವಾದದಿಂದ ಯಶಸ್ವಿಯಾಗಲಿ. ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿ ಬೆಳಗಲೆಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಭಗವಂತನ ಎಲ್ಲರಿಗೂ ಕೂಡ ಶುಭವನ್ನು ಕರುಣಿಸಲಿ. ಓಂ ಸಹನಾ ವವತು ಸಹನಾ ಭುನಕ್ತು ಸಾವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಬೇರೆ ಬೇರೆ ಮನೆಯ ಮಕ್ಕಳು ಅವರೆಲ್ಲ ಕೂಡ
ಅಂದರೆ ಮನೆಯವರಿಗೆ ಅವರು ಬೇಕಾ ಬೇಡ ಅಂತ ಹೇಳುವಂಥದ್ದು ಸೆಕೆಂಡರಿ. ಬಟ್ ಇವರಿಬ್ಬರು ಶ್ರೀಯುತ ಅಣ್ಣಪ್ಪರವರು ಹಾಗೆಯೇ ಅವರ ಧರ್ಮಪತ್ನಿ ಆಗಿರುವಂತಹ ಜ್ಯೋತಿಯವರು ಅವರದ್ದೇ ಮನೆಯ ಕುಟುಂಬದ ಸದಸ್ಯರು ನೋಡಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕಳೆದ ಹಲವಾರು ವರ್ಷಗಳಿಂದ ಈ ಮಕ್ಕಳನ್ನು ನೋಡಿಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಅವರು ಇಷ್ಟು ಚೆನ್ನಾಗಿ ಇಷ್ಟು ಆರೋಗ್ಯಕರವಾಗಿ ಪ್ರತಿಯೊಂದು ಕೂಡ ಸಾಮಾನ್ಯ ವ್ಯಕ್ತಿಗೆ ಗೊತ್ತಿಲ್ಲದಂಥ ವಿಚಾರಗಳು ಕೂಡ ಅವರಿಗೆ ಇವತ್ತು ಗೊತ್ತಿದೆ. ಅಂದರೆ ಶ್ಲೋಕ ಆಗಿರ್ಬೋದು, ಮಂತ್ರಗಳಾಗಿರ್ಬೋದು, ಹಾಡಾಗಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದು ನೋಡಿದರೆ ಅವರೆಷ್ಟು ಅವರಿಗೆ ಒಂದು ಉತ್ತೇಜನವನ್ನು ನೀಡಿ ಕಲಿಸ್ತಾರೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ. ಸೊ ನಿಮಗೆ ದೇವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ನಾನು ಕೇಳಿಕೊಳ್ತೇನೆ. ನಿಮ್ಮ ಮಕ್ಕಳಿಗೂ ದೇವರ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲಿ. ಇವತ್ತಿನ ದಿನ ನಮ್ಮ ಅಭಿಯಣ್ಣ ಇಲ್ಲಿ ಬಂದು ಒಂದು ವಿಶೇಷವಾದ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದ. ಹಾಗೆಯೇ ನಮ್ಮಿಂದಾಗುವಂಥ ಒಂದು ಸಣ್ಣ ಕೊಡುಗೆಯನ್ನು ಈ ಒಂದು ಆಶ್ರಮಕ್ಕೆ ನಾವು ಕೊಡಲಿಕ್ಕಿದ್ದೇವೆ. ಹಾಗಾಗಿ ಅದನ್ನು ಕೂಡ ತಾವುಗಳು ಪ್ರೀತಿಯಿಂದ ಸ್ವೀಕರಿಸಿಕೊಳ್ಬೇಕು. ಈ ವಿಡಿಯೋದ ಉದ್ದೇಶ ಕೂಡ ಇಷ್ಟೇ, ನೀವೆಲ್ಲ ಕೂಡ ನಿಮ್ಮ ಒಳ್ಳೆಯ ದಿನಗಳನ್ನು ಆಚರಣೆ ಮಾಡಿಕೊಳ್ತಾ ಇರ್ತೀರಿ. ಅದನ್ನು ಈ ರೀತಿ ಆಶ್ರಮಗಳಿಗೆ ಬಂದು ಅವರ ಜೊತೆಗೆ ನಾವು ಇದ್ದೇವೆ ಅಂತ ಹೇಳುವಂಥ ಒಂದು ಧೈರ್ಯವನ್ನು ಕೊಟ್ಟಾಗ ಅವರಿಗೆ ಇನ್ನಷ್ಟು ಶಕ್ತಿ ಬರ್ತದೆ, ಒಂದು ಆತ್ಮಸ್ಥೈರ್ಯ ಬರ್ತದೆ. ಅದೆಲ್ಲವನ್ನು ಕೂಡ ಸಮಾಜ ಬಂಧುಗಳು ಮಾಡೋಣ ಅಂತ ಹೇಳಿಕೊಳ್ತಾ ಅವೇಣ ಇಂಥ ಒಂದು ಮಹತ್ತರ ಕಾರ್ಯದಲ್ಲಿ ಪಾಲ್ಗೊಂಡು ನಿಮ್ಮ ಒಂದು ಸಮಯವನ್ನು ಇಲ್ಲಿ ಕೊಟ್ಟು ಇಲ್ಲಿ ಬೇಕಾಗಿರುವಂಥ ಸಣ್ಣ ಪುಟ್ಟ ವಿಚಾರವನ್ನು ಕೊಟ್ಟಿರೋದಕ್ಕೆ ನಿಮಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ. ಹಾಗೆಯೇ ಸಂಪೂರ್ಣವಾದ ನಮ್ಮ ಗೆಳೆಯರ ಬಳಗ ಕೂಡ ಇದೆ, ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಣೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮಗೆ ಒಳ್ಳೆಯದಾಗಲಿ. ಹಾಗೆಯೇ ಇವತ್ತು 1 ತಿಂಗಳಿಗೆ ನಾವು ಆಗುವಷ್ಟು ನಿಮ್ಮ ಜೊತೆ ನಾವು ಕೇಳಿ ಏನು ಬೇಕು ಅಂತ ಕೇಳಿದಾಗ ನೀವು ತುಂಬ ಕಡಿಮೆನೇ ಹೇಳಿದಿರಿ. ಆದರೆ 1 ತಿಂಗಳಿಗೆ ಆಗುವಷ್ಟು ಒಂದು ದಿನಸಿ, ಹಾಗೆಯೇ ಇಲ್ಲಿ ಒಂದು ಲೈಟ್ ಒಂದು ಸರಿ ಇಲ್ಲ ಅಂತ ಹೇಳಿದ್ರಿ, ಸೋಲಾರ್ ಲೈಟ್, ಅದನ್ನು ಕೂಡ ಸರಿ ಮಾಡಿಸುವಂಥ ಒಂದು ವೆಚ್ಚವನ್ನು ನಿಮ್ಮ ಜೊತೆ ಕೊಡ್ತೇವೆ. ಸೊ ನೀವು ಅದನ್ನು ಸರಿ ಮಾಡಿಸಿ ಅಂತ ಕೇಳಿಕೊಳ್ತೇವೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದ ನಿಮಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಜೊತೆಯಲ್ಲಿ ಇರುವೆನು ಹೀಗೆ ಎಂದು ರಾಪ ಪಾಪ ಹೊಸ ಹರುಷವಾಗಿರು ನೀನೆ ಎಂದು ರಾಪ ಪಾಪ ಎಂತ ಮಾತಾಡಿದೆ ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ಹೀಗೆ ಹೇಳಿದೆ. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಬಂಧುಗಳೆಲ್ಲರಿಗೂ ನಮಸ್ಕಾರ. ಒಂದು ಕಡೆಯಲ್ಲಿ ಹೋಗಿ ಬಂದ್ವಿ, ಈಗ ಮತ್ತೆ ನಾವು ಬಂದಿರೋದು ನಮ್ಮ ಮಹಾಶಿವರಾತ್ರಿ ಜೊತೆಗೆ ನಮ್ಮ ಅಭಿಷೇಕ್ ಸುವರ್ಣ ಅವರ ಹುಟ್ಟುಹಬ್ಬದ ಆಚರಣೆಯನ್ನು ನಡೆಸಿಕೊಡುವುದಕ್ಕೆ. ಇದು ಅರ್ಕುಲ ಅಂತ ಹೇಳುವಂಥ ಒಂದು ಜಾಗ, ನಮಗೆ ಫರಂಗಿಪೇಟೆಯಿಂದ ಒಳಭಾಗಕ್ಕೆ ಬಂದರೆ ಈ ಅರ್ಕುಲ ಅಂತ ಹೇಳುವಂಥ ಒಂದು ವೃದ್ಧಾಶ್ರಮ ನಮಗೆ ಇಲ್ಲಿ ಸಿಗ್ತದೆ. ಇಲ್ಲಿಯ ಹೆಸರು ಈ ಒಂದು ಆಶ್ರಮದ್ದು ಲಕ್ಷ್ಮಣಿ ಶಾಂತಿಧಾಮ ಅಂತ. ಸೊ ಸುಮಾರು 18 ವರ್ಷಗಳಿಂದ ಈ ಒಂದು ಆಶ್ರಮ ನಡೀತಾ ಇದೆ. ಸುಮಾರು 42 ಜನ, 42ರಿಂದ 45 ಜನ ಹಿರಿಯರೆಲ್ಲ ಇದ್ದಾರೆ ಇಲ್ಲಿ. ನಮ್ಮ ಇವತ್ತು ಅಭಿಯಣ್ಣನ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ನಾವೆಲ್ಲ ಗೆಳೆಯರು ಸೇರಿ ಇವರ ಜೊತೆಗೆ ಆಚರಣೆಯನ್ನು ಮಾಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಧನ್ಯವಾದ. ಹಾಗೆಯೇ ಇದು ಕೂಡ ಒಂದು ಸಮಾಜದಲ್ಲಿ ಇರತಕ್ಕಂಥ ಬಂಧುಗಳಿಗೆ, ಈ ಹೆತ್ತವರ ಜೊತೆಗೆ, ಈ ತಾಯಂದಿರ ಜೊತೆಗೆ, ಇಲ್ಲಿರುವಂಥ ಸಜ್ಜನ ಬಂಧುಗಳ ಜೊತೆಗೆ ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲರೂ ಕೂಡ ಬಂದು ಇವರ ಜೊತೆ ಒಂದಷ್ಟು ಸಮಯವನ್ನು ಕಳೆಯುವಂತ ಆಗಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಸೊ ಮೇಡಮ್, ನಿಮಗೆಲ್ಲ ಧನ್ಯವಾದ ಈ ಟೈಮಲ್ಲಿ ಅವಕಾಶ. ನಿಮಗೂ ಥ್ಯಾಂಕ್ ಯು. ಒಳ್ಳೆಯದಾಗಲಿ ಅವರಿಗೆ. ಹಾಗೆಯೇ ನಾವು ಕೇಕ್ ಕಟ್ ಮಾಡುವಲ್ಲ, ಇವರಿಗೆ ಇವತ್ತು ಇಲ್ಲಿ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇವ್ರ ಜೊತೆಗೆ ಇದ್ದು ಅವರಿಗೆ ನಮ್ಮ ಸೈಟಿಂದ ಆಗುವಂಥ ಒಂದು ಭೋಜನದ ವ್ಯವಸ್ಥೆಯನ್ನು ಕೊಟ್ಟು ತೆರಳಲಿಕ್ಕಿದ್ದೇವೆ. ಸುಮಾರು 8 ವರ್ಷದ ಹಿಂದೆ ಇಲ್ಲಿಗೆ ಇವರು ನಾಗರಾಜ್ ಅವರು ಅವರ ಮಗನ ಬರ್ತ್ಡೇ ಆಚರಣೆಗೆ ಬಂದಿದ್ರಲ್ಲ. ಓಕೆ, ಫೈನ್. ಹಾಗೆಯೇ ಕೇವಲ ಒಂದು ಹೊತ್ತಿನ ಊಟ ಅಂತೇಳಿ ಅಲ್ಲ, ನಿಮ್ಮ ಕೈಯಿಂದ ಆಗುವಂತಹ ಸಹಕಾರವನ್ನು ನಿಮ್ಮ ಒಳ್ಳೆಯ ದಿನಗಳಲ್ಲಿ ಈ ಆಶ್ರಮಕ್ಕೆ ಕೊಡಿ ಅಂತ ನಾನು ನಿಮ್ಮ ಜೊತೆ ವಿನಂತಿಯನ್ನು ಮಾಡಿಕೊಳ್ತಾ ಇವತ್ತು ಹುಟ್ಟುಹಬ್ಬದ ಆಚರಣೆಯನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದದೊಂದಿಗೆ ದೀಪವನ್ನು ಬೆಳಗಿಸಿ ತಾವು ಕೇಕ್ ಕಟ್ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ದೇವರ ಮಸ್ತ್ ಎಡ್ಡೆ ಮಾಲ್ಪಡಿರೇಗಿ. ಥ್ಯಾಂಕ್ ಯು ಸೋ ಮಚ್.
ಖುಷಿ ಆಯ್ತು ನಿಮಗೆ? ತುಂಬಾ ಖುಷಿ ಆಯ್ತು. ಇಲ್ಲಿರುವಂತೆಲ್ಲ ಹಿರಿಯರಿಗೆಲ್ಲ ಒಂದು ದೇವ್ರು ಕೊಟ್ಟಿರೋ ಅವಕಾಶ ಖಂಡಿತ ಭೋಜನ ಕೊಡೋದಕ್ಕೆ. ಹೇಗಾಯ್ತು ನಿಮ್ಮ ಬರ್ಡೇ? ತುಂಬಾ ಖುಷಿ ಆಯ್ತು. ಈ ವರ್ಷ ಒಂದು ವಿಭಿನ್ನ ರೀತಿಯಲ್ಲಿ ನಾನು ನನ್ನ ಬರ್ಡೇಯನ್ನು ನಿಮ್ಮೆಲ್ಲರ ಜೊತೆ ಸೇರಿ ಆಚರಿಸಿದ್ದೇನೆ. ತುಂಬಾ ಖುಷಿ ಆಯ್ತು. ಈಗ ಊಟ ಎಲ್ಲರದ್ದು ಆಯ್ತು, ನಮ್ದು ಆಯ್ತು, ನಾವೀಗ ಹೊರಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಹ್ಯಾಪಿ ಬರ್ಡೇ. ನಿಮಗೂ ಥ್ಯಾಂಕ್ ಯು. ನಮಗೆ ಯಾಕೆ ಥ್ಯಾಂಕ್ ಯು, ನಾವು ಒಟ್ಟಿಗೆ ಇರೋದು. ಎಲ್ಲ ಏನು ಅರೇಂಜ್ಮೆಂಟ್ ಮಾಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.